ಇವತ್ತು ಅಕ್ಷರಶಾಸ್ತ್ರದ ಬಗ್ಗೆ ಸರ್ ನೀವು ತಿಳಿಸ್ಕೊಡ್ತಾ ಇದ್ದೀರಿ. ಏನಿದು ಅಕ್ಷರಶಾಸ್ತ್ರ ಅಂತಂದ್ರೆ? ಅಕ್ಷರಶಾಸ್ತ್ರ ಅಂದರೆ ತಂದೆ ತಾಯಿಗೆ ಮಕ್ಕಳಿರ್ತಾರೆ, ಮಕ್ಕಳಲ್ಲಿ ಒಂದು 5 ಟೈಪ್ ಹೆಸರಿರುತ್ತೆ, 4 ಟೈಪ್ ಹೆಸರಿರುತ್ತೆ. ಆದರೆ ಅದರಲ್ಲಿ ಲೋಪದೋಷ ಇದೆಯಾ ಇಲ್ಲೋ ಅಂತ ಗೊತ್ತಾಗೋದಿಲ್ಲ ಅವರಿಗೆ. ನಾವು ಒಂದು 2011ರಲ್ಲಿ ಅದರ ಬಗ್ಗೆ ಸ್ಟಡಿ ಮಾಡಿ ಅದರಲ್ಲಿರೋ ಲೋಪದೋಷವನ್ನು ಫೈಂಡ್ ಮಾಡಿ ಜನರಿಗೆ ಆ ವೈಬ್ರೇಷನನ್ನು ಕೊಟ್ಟು, ಪ್ಲಸ್ ವೈಬ್ರೇಷನ್ ಕೊಟ್ಟು ಹೆಸರನ್ನು ಬದಲಿ, ಅಂದರೆ ಕಾಗದಪತ್ರದಲ್ಲಿ ಚೇಂಜ್ ಮಾಡೋ ಪದ್ಧತಿ ಇಲ್ಲ ಇದರಲ್ಲಿ. ಯಾವುದೇ ಸರ್ಕಾರಿ ಅಥವಾ ಪ್ರೈವೇಟ್ ಕಾಗದಪತ್ರದಲ್ಲಿ ಕರೆಕ್ಷನ್ ಮಾಡೋದಿಲ್ಲ. ಒಂದು ವೈಬ್ರೇಷನ್ ಕ್ರಿಯೇಟ್ ಮಾಡಲಿಕ್ಕೆ ಒಂದು ನಿಕ್ ನೇಮ್ ಅನ್ಬೋದು ನೀವು, ಅಥವಾ ಕರೀಲಿಕ್ಕೆ ಒಂದು ಹೆಸರನ್ನು ಕೊಡ್ತೇವೆ, ಅದೇ ಅಕ್ಷರಶಾಸ್ತ್ರ. ಈಗ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಯಶಸ್ಸು ಬೇಕು ಅಂತ ಹೇಳಿದ್ರೆ ಅವನು ಮಾನಸಿಕವಾಗಿ ಸದೃಢವಾಗಿರ್ಬೇಕಾಗತ್ತೆ, ಭಾವನಾತ್ಮಕವಾಗೂ ಪವರ್ಫುಲ್ ಇರಬೇಕಾಗತ್ತೆ, ಆರೋಗ್ಯವಂತನೂ ಆಗಿರಬೇಕಾಗತ್ತೆ. ಮತ್ತು ಸಮಾಜ ಅಂದಾಗ ತಾನು ಕೂಡ ಹೆಸರು ಮಾಡಬೇಕು ಅಂತ ಬಯಸ್ತಾ ಇರ್ತಾನೆ, ನಿರಂತರವಾಗಿ ಶ್ರಮ ಹಾಕ್ತಾನೆ ಇರ್ತಾರೆ. ಕೆಲವರಂತೂ ಯಶಸ್ಸು ಬೇಕು ಅಂತ ದಿನದ 18 ಗಂಟೆ ಕೆಲಸ ಮಾಡ್ತಿರ್ತಾರೆ, 20 ಗಂಟೆ ಕೆಲಸ ಮಾಡ್ತಿರ್ತಾರೆ, ಆದರೂ ಯಶಸ್ಸು ಸಿಕ್ಕಿರೋದಿಲ್ಲ ಅಂತ ಹೇಳಿದ್ರೆ ಪ್ರತಿಯೊಬ್ಬ ವ್ಯಕ್ತಿಯ ಹೆಸರು ಇದಕ್ಕೆ ಎಷ್ಟು ಕಾರಣ ಅಂತೀರಿ? ಬಹಳ ಇಂಪಾರ್ಟೆಂಟ್ ಅದು. ಯಾಕಂದರೆ ನಮ್ಮ ಅಧ್ಯಯನದ ಪ್ರಕಾರ 7 ಅಕ್ಷರಗಳಿವೆ. 7 ಅಕ್ಷರಗಳು ಮನುಷ್ಯನ ಒಂದು ಫೌಂಡೇಶನ್, ಲೈಫಿನ ಫೌಂಡೇಶನ್ ಅಂತ ಹೇಳ್ಬೋದು. ಅದನ್ನು ಕ್ರಿಯೇಟ್ ಮಾಡುತ್ತೆ. ಅದು ASPRJVH ಇಂದ ಸ್ಟಾರ್ಟ್ ಆಗೋ ಹೆಸರುಗಳು. ASPRJVH ಸ್ಟಾರ್ಟ್ ಆಗೋ ಹೆಸರುಗಳು. ಅದು ಪ್ಲಸ್ ಲೆಟರ್ ಅಂತ ಕರಿತೀವಿ ನಾವು. ಹಾಗೆ ಅದು 7 ಅಕ್ಷರದ ಸ್ಟಾರ್ಟ್ ಆಗದೇ ಇದ್ದರೆ ಕೂಡ ಸಹ ಅದಕ್ಕೆ ಪ್ಲಸ್ ಲೆಟ್ರು, ಸೆಮಿ ಪ್ಲಸ್ ಲೆಟರ್ ಇದೆ, UPJ. ಅದು ಯಾರ ಹೆಸರಲ್ಲಿ ಯಾವ ಸ್ಥಾನದಲ್ಲೂ ಇರ್ಬೋದು, ಸ್ಟಾರ್ಟಿಂಗಲ್ಲಿ ಇರ್ಬೋದು, ಮಧ್ಯದಲ್ಲಿ ಇರ್ಬೋದು, ಎಂಡಿಂಗಲ್ಲಿ ಇರ್ಬೋದು. ಅದನ್ನು ನಾವು ಸೆಮಿ ಪ್ಲಸ್ ಲೆಟರ್ ಅಂತೀವಿ. ಒಂದೇ ASPRJVH ಸ್ಟಾರ್ಟ್ ಆಗಬೇಕು, ಇಲ್ಲಾಂದರೆ UPJ ಅವರ ಹೆಸರಲ್ಲಿ ಇರಬೇಕು. ಆಮೇಲೆ ಹೆಸರಿನ ಮಧ್ಯದಲ್ಲೂ ಇರ್ಬೋದು, ಎಂಡಲ್ಲೂ ಇರ್ಬೋದು, UPJ ಮಾತ್ರ. ಇದು ASPRJVH ಮಾತ್ರ ಸ್ಟಾರ್ಟಿಂಗ್ ಲೆಟರ್ ಇರಬೇಕು. ನಾವು ಒಂದು ಶೇಕಡಾವಾರು ತೆಗೆದಾಗ 99% ಜನರದ್ದು ಸಕ್ಸಸ್ ಆಗಿದೆ. ಎಲ್ಲ 1% ಜನ ಮನೆಯಲ್ಲಿ ಚಿನ್ನು ಮುನ್ನು ಅಂತ ಕರಿತಿರ್ಬೋದು ಅವರನ್ನ, ಅದು ಸಹ ಎಫೆಕ್ಟ್ ಆಗುತ್ತೆ. ಹೌದೌದು. ಈಗ ಹೆಸರು ಒಳ್ಳೆಯದಿದೆ, ಆದರೆ ಮನೆಯಲ್ಲಿ ಚಿನ್ನು ಮುನ್ನು ಪುಟ್ಟ ಏನೋ ಅದಕ್ಕೆ ನಿಕ್ನೇಮ್ ಕೆಲವು ಚೆನ್ನಾಗಿರುತ್ತೆ. ಸೋನು ಪುಟ್ಟ ಅಡ್ಡಿಲ್ಲ, ಚಿನ್ನು ಮುನ್ನು ಒಳ್ಳೆದಲ್ಲ. ಹಾಗೆ ಪ್ಲಸ್ ಅಂತ ಮೈನಸ್ ಲೆಟ್ರು ಇರ್ತವೆ. ಯಾವುದೇ ನಾನು ಹೇಳ್ತೇನೆ, ಹೆಣ್ಣು ಮಕ್ಕಳಿಗೆ ದಯವಿಟ್ಟು ಯಾರು M ಮತ್ತು N ಇಂದ ಹೆಸರಿಡಬೇಡಿ. ಇಟ್ಟರು ಅದರಲ್ಲಿ UPJ ಬರೋಂಗೆ ಮಾಡಿ. ಅಥವಾ ಮಂಜುಳಾ, ಮಾಧುರಿ ಮಾಡಿ. ಮಧು ಅಡ್ಡಿಲ್ಲ, ಮಧುಮತಿ ಒಳ್ಳೆದಲ್ಲ, ಆ ಥರ ಮೈನಸ್ ಲೆಟ್ರ್ ಇದೆ. ಆಮೇಲೆ MN, ಆಮೇಲೆ ವೈ ಸಹ. ವೈ ಯಾವ ಲೊಕೇಶನ್ ಇದ್ದರೂ ಡೇಂಜರೇ. ಆ್ಯಕ್ಚುಲಿ ವೈ ಎಷ್ಟು ಅದು ಏನಾಗ್ತದೆ, ಕರೆಕ್ಟ್ ಇದ್ದ ಮನುಷ್ಯನನ್ನು ಕ್ವಿಕ್ಕಾಗಿ ಇಮಿಡಿಯೇಟಾಗಿ ನಿನ್ನೆ ಸರಿ ಇರ್ತಾನೆ, ಇವತ್ತಿಲ್ಲ ಅವನು, ಅದು ಜೈಲಿಗೆ ಹೋಗೋದು, ಅಥವಾ ಕೋರ್ಟು ಕಚೇರಿ ಅಡ್ಡಾಡುವಂಥದ್ದು, ಅಥವಾ ಹೆಲ್ತ್ ಇಶ್ಯೂ ಆಗುವಂಥದ್ದು ಭಾಳ ನಾವು ನೋಡಿದ್ದೀನಿ. ಸೊ M ಮತ್ತು N ಇಂದ ಸ್ಟಾರ್ಟ್ ಆಗೋ ಅಕ್ಷರ ಮತ್ತು ವೈ ಎಲ್ಲಿದ್ರೂ ಅದು ಮೈನಸ್ ಲೆಟ್ರು ಡೇಂಜರ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.